ಈ ಫೋಟೋನ ತೆಗ್ದು ಹಾಕ್ಸಿ ಬೀದಿ ಲೋಗ ಮಾರಿನ ಮೈ ಮೇಲೆ ಇಳ್ಕೋತಾ ಇದೀಯಾ? ಈ ಫೋಟೋ ವಿಷಯಕ್ಕೆ ನಿನಗೂ ತಾರಕಗೂ ಎಷ್ಟು ಗಲಾಟೆ ಆಗಿದೆ ಅಂತ ಗೊತ್ತು ತಾನೆ? ಈಗ ಅವ್ನ್ ಬಂದು ಫೋಟೋ ಇಲ್ಲ ಅನ್ನೋದನ್ನ ನೋಡಿದ್ರೆ ದೊಡ್ಡ ಗಲಾಟೆ ಮಾಡ್ತಾನೆ. ಅವ್ನ್ ಗಲಾಟೆ ಆದ್ರೂ ಮಾಡ್ಲಿ, ಅವಮಾನ ಆದ್ರೂ ಮಾಡ್ಲಿ, ಅದನ್ನ ಫೇಸ್ ಮಾಡೋದಕ್ಕೆ ನಾನಿದ್ದೀನಿ. ಈಗ ನಾನು ಏನ್ ಮಾಡ್ಬೇಕೋ ಅದನ್ನ ಮಾಡಿದ್ದೀನಿ. ಅತ್ತೆ, ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಳ್ಳೋದು ತಪ್ಪು ಅತ್ತೆ. ತಾರಕ್ ಬಂದು ನೋಡೋ ಮೊದಲು ಆ ಫೋಟೋ ಎಲ್ಲಿತ್ತು ಮತ್ತೆ ಅಲ್ಲೇ ವಾಪಸ್ ಹಾಕ್ಸಿ ಅತ್ತೆ. ಈ ರೀತಿ ಹೇಳೋದಕ್ಕೆ ನಿಮಗ್ ನಾಚಿಕೆ ಆಗಲ್ವಾ? ಸುಮ್ನೆ ರಾಜೇಶ್ವರಿ ಅಳಿಯ ಅಂತ ಹೇಳ್ಕೊಳ್ಳೋದಲ್ಲ. ನನ್ನಲ್ಲಿರೋ ಗತ್ತು ನಿಮ್ಮಲ್ಲಿರ್ಬೇಕು. ಇಷ್ಟೊಂದು ಹೆದರ್ಕೊಳ್ಳೋದಾದ್ರೆ ಎಲ್ಲಾದ್ರೂ ಹೋಗಿ, ನಾನು ಅವನ್ನ ನೋಡ್ಕೊಳ್ತೇನೆ. ಮಾಮ್, ಅಲ್ಲ ಸಮು, ನಿಮ್ಮಮ್ಮನ್ಗೆ ಏನಾಗಿದೆ? ಯಾಕೆ ಹೀಗೆ ಆಡ್ತಿದ್ದಾರೆ? ನನಗೂ ಗೊತ್ತಾಗ್ತಿಲ್ಲ ರೀ. ಆದ್ರೆ ಮಾಮ್ ನಡ್ಕೋತಿರೋದನ್ನ ನೋಡ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ದೊಡ್ಡ ಡ್ರಾಮಾ ನಡೆಯುತ್ತೆ ಅಂತ ಅನಿಸ್ತಾ ಇದೆ. ಅನ್ಸೋದೇನೆ ಹಾಗೆ ಆಗುತ್ತೆ. ಅಮ್ಮನೇ ಫೋಟೋ ತೆಗೆದು ಯುದ್ಧಕ್ಕೆ ಆಹ್ವಾನ ಕೊಟ್ಟಿರುವಾಗ ಅಮ್ಮ ಮಗನ್ ಮಧ್ಯೆ ದೊಡ್ಡ ಯುದ್ಧ ಹಾಗೆ ಆಗುತ್ತೆ ಅಂತ ಅನ್ನಿಸ್ತಿದೆ. ತೋರ್ಸಿ. ಹಾ, ತೋರ್ಸೋದೇನು ಇಲ್ಲ. ಒಂದೊಂದು ಡಿಸೈನ್ ಒಂದೊಂದು ಒಡವೆ ಪ್ಯಾಕ್ ಮಾಡ್ತೇವ್ರಿ. ಅದೆಲ್ಲ ಏನೂ ಬೇಕಾಗಿಲ್ಲ. ಅಷ್ಟೊಂದೆಲ್ಲ ಒಡವೆ ಹಾಕೊಳ್ಳೋ ಯೋಗ್ಯತೆ ನನಗಿಲ್ಲ. ಯಾಕೆ ಮೇಡಮ್ ಹಾಗೆ ಹೇಳ್ತೀರಾ? ನಿಮ್ಮ ಯಜಮಾನ್ರು ಆ ಯೋಗ್ಯತೆ ನಿಮ್ಗೆ ಕೊಟ್ಟಿದಾರಲ್ವಾ? ಅಂದ್ಮೇಲೆ ಆ ಯೋಗ ನಿಮ್ಗಿದೆ ಅಂತ ಅಲ್ವಾ ಮೇಡಮ್? ಸರ್, ದಯವಿಟ್ಟು ಯಾವ್ದಾದ್ರು ಕಮ್ಮಿ ಬೆಲೆಗೆ ಸಣ್ಣ ಒಡವೆ ಇದ್ರೆ ತೋರಿಸಿ. ಇಲ್ಲ ಅಂದ್ರೆ ನಾನು ಇಲ್ಲಿಂದ ಎದ್ದು ಹೋಗ್ತೀನಿ. ಅಯ್ಯಯ್ಯೋ, ಕಷ್ಟಪಟ್ಟು ಹೋಗೋರ್ನ ಕೂರ್ಸಿದೀವಿ, ಮೇಡಮ್ನ ಕಳಿಸ್ಬೇಡಿ. ಅಪರೂಪಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ, ತೋರಿಸ್ಬಿಡಿ. ಓಕೆ ಸರ್. ಮೇಡಮ್, ಇದು ದೊಡ್ಡದು, ಇದು ಚಿಕ್ಕದು ಮೇಡಮ್. ಹಾ, ಇದು ಚಿಕ್ಕದು, ಇದು ಚೆನ್ನಾಗಿದೆ. ಇದು ಪ್ಯಾಕ್. ಹೇಳಿದ್ನಲ್ಲ ಸರ್, ಸಣ್ಣ ಒಡವೆ ತೋರಿಸಿ ಅಂತ. ತೋರಿಸಿ ಬಸ್. ಮಾಮ್, ಮನೆಗೆ ಯಾರು ಬರ್ತಾ ಇದಾರೆ? ನೀನ್ ನೋಡಿದ್ರೆ ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ? ಹೇಳು ಮಾಮ್, ಯಾರು ಬರ್ತಾ ಇದಾರೆ? ಅವರೇ ಬರ್ತಾ ಇದಾರಲ್ವಾ, ಸ್ವಲ್ಪ ಹೊತ್ತು ವೇಟ್ ಮಾಡು, ನಿನ್ಗೆ ಗೊತ್ತಾಗುತ್ತೆ. ಹಾಯ್, ನಮಸ್ತೆ. 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 ಕಮ್ ಪ್ಲೀಸ್, ಕಮ್. Come, please take your seat. Okay. Yeah. Thank you. Thank you so much. ಸಮು, ಈ ಫೇಸ್ ಕಟ್ನ ನಾನು ಎಲ್ಲೂ ನೋಡಿಲ್ಲ. ನೀನೇನಾದ್ರೂ ನೋಡಿದೀಯಾ?
ನಾನು ನೋಡಿಲ್ಲ. ನನ್ಗೆ ಅವ್ರ ಬಗ್ಗೆ ಚಿಂತೆ ಇಲ್ಲ. ಅವ್ರ ಜೊತೆ ಆ ಹುಡುಗಿ ಕೂತಿದಳಲ್ಲ, ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ, ಮಾಮ್ ಯಾಕೆ ಇವಳನ್ನ ಕರೆಸಿದಾರೆ? ಸಂಭು, ಈಗ ತಾನೇ ಟೈಟಲ್ ಕಾರ್ಡ್ ಶುರು ಆಗಿದೆ. ಇನ್ನೇನ್ ಸಿನಿಮಾ ಶುರು ಆಗುತ್ತೆ. ಸ್ವಲ್ಪ ವೇಟ್ ಮಾಡೋಣ. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ವಿ ಆರ್ ಆಲ್ಸೋ ಈಕ್ವಲಿ ಹ್ಯಾಪಿ. ನಾವು ಖುಷಿ ಪಡೋದಕ್ಕಿಂತ ನಮ್ಮ ಮಕ್ಕಳು ಖುಷಿ ಪಟ್ರೆ ನಾವಿಲ್ಲಿ ಬಂದದಕ್ಕೂ ಸಾರ್ಥಕ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ. ಗೋವಿಂದ, ಜ್ಯೂಸ್ ತಗೊಂಡ್ ಬಾ. ಪರವಾಗಿಲ್ಲ, ನಾವು ಬರ್ತಾನೆ ಮುಗಿಸ್ಕೊಂಡು ಬಂದ್ವಿ. ಬೇಕಾದ್ರೆ ಆಮೇಲೆ ಕೇಳ್ತೀವಿ. ನೋಡಿ, ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನನ್ನ ಮಗಳಿಗೆ ಮದುವೆ ಆಗಿ 3 ತಿಂಗಳಾಯ್ತು. ಎಲ್ಲೋ ಗಂಡ ಹೆಂಡತಿ ನಡುವೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತಾರಲ್ಲ, ಅದು ಬಂದು ಅವರಿಬ್ರು ಬೇರೆ ಬೇರೆಯಾಗಿ ಡೈವರ್ಸ್ ಹೋಗಬೇಕಾಯ್ತು. ಅವಳನ್ನ ಅರ್ಥ ಮಾಡ್ಕೊಂಡು ಹೋಗ್ತಕ್ಕಂಥ ಹುಡುಗ ಸಿಕ್ಕಿದ್ರೆ ಇನ್ನೊಂದು ಮದುವೆ ಮಾಡೋಣ ಅಂತ ಇದ್ವಿ. ಹಾಗಿರುವಾಗ ಜಯ ಅವರು ನಿಮ್ಮ ಬಗ್ಗೆ ಹೇಳಿದರು. ಹಾಗಾಗಿ ನನ್ನ ಮಗಳನ್ನ ಅರ್ಥ ಮಾಡ್ಕೊಂಡು ಹೋಗುವಂತ ಹುಡುಗ ಸಿಕ್ಕಿದ್ರೆ ಅವಳಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಗಂಡು ನುಡ್ಕೋವಾಗ ಜಯ ಅವರು ಸಿಕ್ಕಿದ್ರು. ಅವ್ರು ನಿಮ್ಮ ಸಂಬಂಧದ ಬಗ್ಗೆ ಹೇಳಿದರು. ಈ ಸಂಬಂಧ ನಿಮ್ಗೆ ಒಪ್ಪಿಗೆ ಆದರೆ ಆದಷ್ಟು ಬೇಗ ಇವ್ರು ಮದುವೆ ಮಾಡಿ ನಾನು ಇವಳು ಫಾರಿನ್ನಲ್ಲಿ ಹೋಗಿ ಸೆಟ್ಲ್ ಆಗಿಬಿಡ್ತೀವಿ. ನೋಡಿ, ನಿಮ್ಮ ಮಗ ಒಪ್ಕೊಳ್ದೆ ಈ ವಿಷಯದ ಬಗ್ಗೆ ಮುಂದುವರಿಯೋದು ಬೇಡ. ಯಾಕೆ ಅಂದ್ರೆ ನನ್ನ ಮಗಳು ಈಗಾಗಲೇ ಈ ಒಂದು ಸೆಲೆಕ್ಷನ್ ನಲ್ಲಿ ಎಡು ಬಿದ್ದಿದ್ದಾಳೆ. ಹಾಗಾಗಿ ಅವರಿಬ್ರು ಪರಸ್ಪರ ಮಾತಾಡಿಕೊಂಡು ಒಂದು ಡಿಸಿಷನ್ಗೆ ಬಂದ್ರೆ